ನಮಸ್ಕಾರ ಸ್ನೇಹಿತರೆ, ರಾಜಕೀಯವಾಗಿ ಟೇಕ್ ಆಫ್ ಆಗ್ಲಿಕ್ಕೆ ಬಹಳಷ್ಟು ಬಾರಿ ವಿಫಲ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಈಗ ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದಾರಾ? ಈ ರೀತಿಯಾದ ಸಂಶಯ ಬರ್ತಾ ಇದೆ. ನಾನು ಈ ರೀತಿ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು, ಸೋನಿಯಾ ಗಾಂಧಿ ಅವರಿಗೆ ಒಂದು ಮಹದಾಸೆ ಇದೆ, ಏನಾದ್ರೂ ಮಾಡಿ ನನ್ನ ಮಗನನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ. ಆದ್ರೆ ಪ್ರಧಾನಮಂತ್ರಿ ಆಗ್ಲಿಕ್ಕೂ ಕೂಡ ಒಂದು ಯೋಗ್ಯತೆ ಬೇಕಾಗ್ತದೆ. ಸದ್ಯಕ್ಕೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಆ ಯೋಗ್ಯತೆ ಇರುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೂ ಕೂಡ ನಿಮ್ಗೆ ಗೊತ್ತು, ಅಮ್ಮ ಅಂದ್ರೆ ಯಾವ ರೀತಿ ತಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಕೊಂಡು. ಹಾಗಾಗಿ ಸೋನಿಯಾ ಗಾಂಧಿ ಅವರು ಬಹಳಷ್ಟು ಬಾರಿ ದೇಶದ ಜನತೆಗೆ ಮನವಿಯನ್ನ ಮಾಡಿದ್ರು, ನೋಡಿ ನನ್ನ ಮಗನನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೇನೆ, ಈತನನ್ನ ಏನಾದ್ರೂ ಮಾಡಿ ರಾಜಕೀಯವಾಗಿ ಬೆಳೆಯಲಿಕ್ಕೆ ಸಪೋರ್ಟ್ ಮಾಡಿ, ಆತನನ್ನ ಉದ್ಧಾರ ಮಾಡಿ, ಈ ರೀತಿಯಾಗಿ ಬಹಳಷ್ಟು ಬಾರಿ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಪದೇ ಪದೇ ವಿಫಲರಾಗ್ತಾನೆ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 99 ಸೀಟ್ಗಳನ್ನ ಗಳಿಸಿರುವುದೇ ಅವರ ದೊಡ್ಡ ಹೆಗ್ಗಳಿಕೆ ಅಂತ ಹೇಳ್ಬಹುದು. ಹಾಗೇನೆ ಕೆಲವೊಂದು ರಾಜ್ಯಗಳಲ್ಲಿ ಸದ್ಯಕ್ಕೆ ಅವರು ಬೇರೆಯವರ ಸಹಾಯವನ್ನ ಪಡ್ಕೊಂಡು ಅಧಿಕಾರದಲ್ಲಿದ್ದಾರೆ. ಕೇವಲ 3 ರಾಜ್ಯಗಳಲ್ಲಿ ಸ್ವಂತ ಬಲದಿಂದ ಅಧಿಕಾರದಲ್ಲಿದ್ದಾರೆ. ಅದು ಕೂಡ ಅಷ್ಟೇ ಮುಂದಿನ ಚುನಾವಣೆವರೆಗೆ. ಆನಂತರ ಅಲ್ಲಿ ಕೂಡ ಅಧಿಕಾರ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ಇಂತಹ ರಾಹುಲ್ ಗಾಂಧಿ ಅವರೀಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಲಿಕ್ಕೆ ಹೊರಟಿದ್ದಾರಾ? ಈ ರೀತಿ ಅಂತ ಸಂಶಯ ಬರ್ತಾ ಇದೆ. ನಾನು ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಏತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಕೆಲವೊಮ್ಮೆ ತುಂಬಾ ಬಾಲಿಶವಾಗಿ ಮಾತಾಡ್ತಾರೆ. ಇದನ್ನ ನೀವು ಗಮನಿಸಿದ್ದೀರಾ? ಅವರಿಗೆ ಅವರದ್ದೇ ಆದಂತ ಕೆಲವೊಂದು ಸಮಸ್ಯೆಗಳಿದೆ. ಎಲ್ಲಿ ಹೇಗೆ ಮಾತಾಡ್ಬೇಕನ್ನುವ ಸ್ವಲ್ಪ ಪರಿಜ್ಞಾನ ಕಮ್ಮಿ ಅನ್ಸ್ತದೆ. ಇತ್ತೀಚಿನ ದಿನಗಳವರೆಗೆ ಅವರು ಎಲ್ಲಿ ಹೋದ್ರು ಕೂಡ ಜಾತಿ ಗಣತಿ ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಅದನ್ನ ಬಿಟ್ಟಿದ್ದಾರೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಲಿ ಶುರು ಮಾಡಿದ್ದಾರೆ. ಆದ್ರೆ ನಿನ್ನೆ ಅವರು ಮಾಡ್ಕೊಂಡಿರುವಂತಹ ಒಂದು ಎಡವಟ್ಟಿದೆಯಲ್ಲ, ಅದೀಗ ದೇಶದಾದ್ಯಂತ ಟೀಕೆಗೊಳಪಡ್ತಾ ಇದೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ವರ್ತಿಸಿರುವಂತಹ ರೀತಿ ಆತರ ಇತ್ತು. ನೀವು ಈಗಾಗಲೇ ಈ ವಿಡಿಯೋಗಳನ್ನ ನೋಡಿರ್ಬಹುದು. ನಿನ್ನೆ ರಾಹುಲ್ ಗಾಂಧಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಇದ್ರು. ಗೊತ್ತಲ್ಲ, ಭಾಷಣ ಮಾಡೋ ಸಂದರ್ಭದಲ್ಲಿ ಅವ್ರು ಮೈಕ್ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಲ್ಲದೇನೆ ಅವರು ಅತ್ಯಂತ ಉತ್ಸಾಹದಲ್ಲಿರುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು. ಮಳೆಗಾಲದ ಅಧಿವೇಶನವನ್ನ ನಾವು ನಡೆಸಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ಬೀಗ್ತಾ ಇದ್ರು. ಹಾಗೇನೆ ಕಾಂಗ್ರೆಸ್ ಪಕ್ಷದ ಜಯರಾಮ್ ರಮೇಶ್ ಅವರು ಕೂಡ ಅಷ್ಟೇ ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಇದೇ ವಿಷಯಗಳನ್ನ ಹೇಳಿದ್ದಾರೆ. ನೋಡಿ, ನಾವು ಹಲವಾರು ಬಿಲ್ಗಳನ್ನ ತರಲಿಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇತ್ತು, ಅದೆಲ್ಲದನ್ನು ನಾವು ತಡೆದಿದ್ದೇವೆ ಅಂತ ಹೇಳ್ಕೊಂಡು ಅವರು ಬಡಾಯಿಯನ್ನು ಕೊಚ್ಕೊಂಡಿದ್ದಾರೆ. ಎನ್ಡಿಎ ಏನ್ ಯೋಚನೆ ಮಾಡಿತ್ತು ಆ ಎಲ್ಲ ಬಿಲ್ ಗಳನ್ನ ಪಾಸ್ ಮಾಡ್ಕೊಂಡಿದೆ. ಇನ್ನೊಂದು ಬಿಲ್ ಅನ್ನ ಜೆಪಿಸಿ ಕೊಟ್ಟಿದೆ. ಆದ್ರೂ ಕೂಡ ಕಾಂಗ್ರೆಸ್ ತನ್ನ ಬೆನ್ನನ್ನ ತಾನು ತಟ್ಕೊಳ್ತಾ ಇದೆ. ಬಿಡಿ, ಅದ್ರ ಬಗ್ಗೆ ಈಗ ಮಾತಾಡುವಂತಹ ಅವಶ್ಯಕತೆ ಇಲ್ಲ. ಈಗ ಪುನಃ ರಾಹುಲ್ ಗಾಂಧಿ ಅವ್ರ ವಿಷಯಕ್ಕೆ ಬರೋದಾದ್ರೆ, ನಿನ್ನೆ ಈ ಒಂದು ಸಭೆಯಲ್ಲಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಅವರು ಆಗ್ಲೇ ಹೇಳಿದಾಗೆ ತುಂಬಾ ಉತ್ಸಾಹದಲ್ಲಿದ್ರು, ಬಹಳಷ್ಟು ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿಮ್ಗೆ ಗೊತ್ತಿದೆ, ನರೇಂದ್ರ ಮೋದಿಯನ್ನು ಟೀಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರು ರಾಜಕೀಯ ಬೇಳೆ ಬೇಯಲ್ಲ. ಹಾಗಾಗಿ ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾರನ್ನ ಬೇಕಾದ್ರೂ ಟೀಕೆ ಮಾಡ್ಲಿ, ಅದ್ರ ಬಗ್ಗೆ ಏನು ನಾವು ಮಾತಾಡ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡುವ ವಿಷಯದಲ್ಲಿ ಇವರು ಒಂದ್ ಹೆಜ್ಜೆ ಮುಂದೆ ಹೋಗಿ, ಅಂದ್ರೆ ಒಂದು ಲೈನ್ ಅಂತ ಹೇಳ್ಕೊಂಡಿರ್ತದೆ, ಆ ಲೈನ್ ನ ಕ್ರಾಸ್ ಮಾಡಿ ಇವರು ಮುಂದೆ ಹೋದ್ರು. ಇಲ್ಲಿ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯನ್ನ ಟೀಕಿಸಿ ಮಾತಾಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ವಿದೇಶಗಳಿಗೆ ಹೋದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಿದೇಶ ಪ್ರವಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ವಿದೇಶಿ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ನಮ್ಮ ದೇಶಕ್ಕೆ ಬಂದಾಗ್ಲೂ ಇರ್ಬೋದು, ಅಥವಾ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಆಗೋ ಸಂದರ್ಭದಲ್ಲಿ ಯಾರು ಇರ್ಬೋದು, ಸಾಮಾನ್ಯವಾಗಿ ಅವ್ರನ್ನ ಆಲಂಗಿಸಿಕೊಂಡು ವಿಶ್ ಮಾಡ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು. ರಾಹುಲ್ ಗಾಂಧಿ ಅವರು ನಿನ್ನೆ ಭಾಷಣ ಮಾಡುವ ಸಂದರ್ಭದಲ್ಲಿ ಅದನ್ನ ಟೀಕಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ನ ಯಾವುದೇ ನಾಯಕರನ್ನ ಕೇಳಿದ್ರು ಅವ್ರು ಹೇಳೋದು ಒಂದೇ ಒಂದು ಮಾತು, ಭಾರತದ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತೇಳಿ. ಆದ್ರೆ ಈ ಹಿಂದೆ ಇದ್ದಂತ ಸರ್ಕಾರದ ವಿದೇಶಾಂಗ ನೀತಿ ಯಾವ ರೀತಿ ಇತ್ತು ಎಲ್ಲದನ್ನು ನಾವು ಗಮನಿಸಿದ್ದೇವೆ. ಎಷ್ಟೊಂದು ಯಶಸ್ಸನ್ನ ಗಳಿಸಿತ್ತು. ಹಾಗೇನೆ ವಿದೇಶಿ ಬಂಡವಾಳವನ್ನ ಇವರು ಎಷ್ಟು ಆಕರ್ಷಿಸಿದ್ರು, ಎಷ್ಟೆಲ್ಲ FTA ಗಳನ್ನ ಮಾಡ್ಕೊಂಡಿದ್ರು, ಇದೆಲ್ಲದನ್ನು ನಾವು ನೋಡಿದ್ದೇವೆ. ಆದ್ರೆ ರಾಹುಲ್ ಗಾಂಧಿ ಅವರು ಅದನ್ನೆಲ್ಲದನ್ನು ಮರೆತು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಮಾತಾಡ್ತಾ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಯಾವ ರೀತಿ ಅಂತ ಹೇಳಿ ನಾನು ತೋರಿಸ್ತೇನೆ ಅಂತೇಳಿ ಹೇಳಿ ಅಲ್ಲೇ ನಿಂತಿದ್ದಂತಹ ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ ಅವ್ರನ್ನ ಕರೆದು ಅವ್ರನ್ನ ಹೋಗಿ ಹಗ್ ಮಾಡ್ಕೊಂಡಿದ್ರು, ಅಂದ್ರೆ ಅವ್ರನ್ನ ಆಲಂಗಿಸ್ಕೊಂಡ್ರು. ಇದು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ. ಈ ರೀತಿಯಾಗಿ ಛೇಡಿಸಿದ್ರು. ಅಂದ್ರೆ ವಿದೇಶಿ ಪ್ರೈಮ್ ಮಿನಿಸ್ಟರ್ ಗಳನ್ನ ಇವರು ಆಲಂಗಿಸ್ಕೊಳ್ಳೋದೇ ಇವರ ವಿದೇಶಾಂಗ ನೀತಿ. ಈ ರೀತಿಯಾಗಿ ಮಾತಾಡಿದ್ರು. ಹೀಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಇದೇ ಸಂದೀಪ್ ದೀಕ್ಷಿತ್ ರಾಹುಲ್ ಗಾಂಧಿ ಅವರ ಬಳಿ ಬಂದು ಕೇಳ್ತಾರೆ, ನೀವು ನನ್ನನ್ನ ಮೆಲೋನಿ ಅಂತೇಳಿ ತಿಳ್ಕೊಂಡು ಹಗ್ ಮಾಡಿಲ್ಲ ತಾನೆ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇಲ್ಲ, ನಾನು ಇನ್ನೂ ಆ ವಿಷಯದವರೆಗೆ ಬಂದಿಲ್ಲ ಅಂತ ಹೇಳಿದ್ರು. ಆಗ ಅಲ್ಲಿದ್ದವರೆಲ್ಲರೂ ಕೂಡ ಗೊಳ್ಳ ಅಂತೇಳಿ ನಕ್ರು. ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬೇಕು, ಇವ್ರು ಮಾತಾಡ್ತಾ ಇದ್ದಿದ್ದು ಯಾರ ಬಗ್ಗೆ? ನಮ್ಮ ದೇಶದ ಪ್ರಧಾನಿ ಬಗ್ಗೆ. ಅವರು ನಮಗೂ ಪ್ರಧಾನಿ, ರಾಹುಲ್ ಗಾಂಧಿಗೂ ಪ್ರಧಾನಿ. ಅದನ್ನ ಅವ್ರು ಒಪ್ಕೊಳ್ಬೇಕು. ಪ್ರಧಾನಿಯನ್ನ ಟೀಕೆ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಅವಮಾನ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಆದ್ರೆ ಇಲ್ಲಿ ಇವರಿಬ್ರು ಸೇರ್ಕೊಂಡು ಪ್ರಧಾನಿಯನ್ನ ಅವಮಾನಿಸ್ತಾ ಇದ್ರು.
ಹಾಗೇನೆ ಇಟಲಿಯ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಮೆಲೋನಿ ಅವರನ್ನ ಇವರು ಸಾರ್ವಜನಿಕವಾಗಿ ಹೀಯಾಳಿಸಿದ್ರು, ಹಾಗೇನೆ ಅವಮಾನಿಸಿದ್ರು ಅಂತ ಕೂಡ ಹೇಳ್ಬೋದು. ಇಲ್ಲಿ ಮೆಲೋನಿ ಹೆಸರನ್ನ ಹೇಳಿದಂತಹ ಸಂದೀಪ್ ದೀಕ್ಷಿತ್ ಬಗ್ಗೆ ಕೂಡ ಮಾತಾಡಬೇಕಾಗ್ತದೆ. ಈತನ ಯೋಗ್ಯತೆ ಏನು ಅಂತ ಹೇಳಿದ್ರೆ, ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಈತ ಅರವಿಂದ್ ಕೇಜ್ರಿವಾಲ್ ಮತ್ತು ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ, ಮೋಸ್ಟ್ಲಿ ಪರ್ವೇಶ್ ವರ್ಮಾ ಅನ್ಸ್ತದೆ, ಅವರು ಎದುರುಗಡೆ ಚುನಾವಣೆ ನಿಂತಿದ್ರು. ಅರವಿಂದ್ ಕೇಜ್ರಿವಾಲ್ 2ನೇ ಸ್ಥಾನಕ್ಕೆ ಕುಸಿದ್ರು, ಪರ್ವೇಶ್ ವರ್ಮಾ ಅವರು ಅಲ್ಲಿ ಗೆದ್ರು. ಈ ಸಂದೀಪ್ ದೀಕ್ಷಿತ್ ಇದಾರಲ್ಲ, ಈತ ಪಡ್ಕೊಂಡಿರುವಂತಹ ವೋಟ್ ಎಷ್ಟು ಕೇಳಿದ್ರೆ 4,500 ಚಿಲ್ಲರೆ ವೋಟನ್ನ ಇವರು ಪಡ್ಕೊಂಡಿದ್ರು. ಠೇವಣಿಯನ್ನ ಕಳ್ಕೊಂಡಂತಹ ವ್ಯಕ್ತಿ ಈ ಸಂದೀಪ್ ದೀಕ್ಷಿತ್. ಇದು ಮೊದಲ ಚುನಾವಣೆ ಅಲ್ಲ, ಈ ಹಿಂದಿನ ಚುನಾವಣೆಯಲ್ಲಿ ಕೂಡ ಅವರು ಠೇವಣಿಯನ್ನ ಕಳ್ಕೊಂಡಿದ್ದಾರೆ ಅನ್ಸ್ತದೆ. ಅಂದ್ರೆ ಸತತವಾಗಿ 2 ಬಾರಿ ಠೇವಣಿಯನ್ನ ಕಳ್ಕೊಂಡಂತಹ ಈ ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ ಓಪನ್ ಆಗಿ ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮೆಲೋನಿ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಇರುವಂತಹ ಸ್ನೇಹದ ಬಗ್ಗೆ ವಿಚಿತ್ರವಾಗಿ ಮಾತಾಡಿದ್ರು. ಇದು ಖಂಡಿತವಾಗಿ ಅಕ್ಷಮ್ಯ ಅನಿಸ್ತದೆ. ಆದ್ರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಇದನ್ನ ಟೀಕಿಸಿ ಮಾತಾಡಿಲ್ಲ, ಅಥವಾ ಈ ರೀತಿ ಹೇಳಿರೋದು ತಪ್ಪು ಅಂತ ಹೇಳ್ಕೊಂಡು ಹೇಳಲಿಲ್ಲ. ನಾನು ನಿನ್ನೆ ಕೆಲವೊಂದು ಟಿವಿ ಡಿಬೇಟ್ ಗಳನ್ನ ಕೂಡ ನೋಡ್ತಾ ಇದ್ದೆ. ಆ ಡಿಬೇಟ್ ಗಳಲ್ಲೆಲ್ಲದರಲ್ಲೂ ಕೂಡ ಅವ್ರನ್ನ ಸಮರ್ಥಿಸಿಕೊಂಡೇ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ಇದ್ರು. ಇದು ಅತ್ಯಂತ ನಾಚಿಕೆಗೇಡು ಅನಿಸ್ತದೆ. ಅದಲ್ಲದೆ ರಾಹುಲ್ ಗಾಂಧಿ ಅವರು ಈ ರೀತಿ ಮಾತಾಡೋದಕ್ಕಿಂತ ಮೊದಲು ತಮ್ಮ ಕುಟುಂಬದಲ್ಲಿ ಕೂಡ ಕೆಲವರು ಪ್ರೈಮ್ ಮಿನಿಸ್ಟರ್ ಆಗಿದ್ರಲ್ಲ, ಅವ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕ್ಯೂಬಾದ ಅಧ್ಯಕ್ಷರಾದಂತಹ ಫೆಡೆಲ್ ಕ್ಯಾಸ್ಟ್ರೋನ್ನ ಆಲಂಗಿಸಿಕೊಂಡಿರುವಂತಹ ಫೋಟೋ ಎಲ್ಲ ಕಡೆ ಸಿಗ್ತದೆ, ಹಾಗೇನೆ ವಿಡಿಯೋ ಕೂಡ ನಿಮ್ಗೆ ಸಿಗ್ತದೆ. ಹಾಗೇನೆ ಪ್ಯಾಲೆಸ್ತೇನ್ನ ಅಧ್ಯಕ್ಷರಾದಂತಹ ಯಾಸಿರ್ ಅರಾಫತ್ ಅನ್ನ 1983ರಲ್ಲಿ ಅನ್ಸ್ತದೆ ಆಲಂಗಿಸಿಕೊಂಡಿರುವಂತಹ ಫೋಟೋಗಳು ಕೂಡ ನಿಮ್ಗೆ ಸಾರ್ವಜನಿಕವಾಗಿ ಸಿಗ್ತದೆ. ಹಾಗೇನೆ 1972ರಲ್ಲಿ ಬಾಂಗ್ಲಾದ ಅಧ್ಯಕ್ಷರಾದಂತಹ ಮುಜಿಬುರ್ ರೆಹಮಾನ್ ಅವರನ್ನು ಕೂಡ ಇಂದಿರಾ ಗಾಂಧಿ ಅವರು ತಬ್ಬಿಕೊಂಡಿದ್ರು. ಈ ಫೋಟೋ ಕೂಡ ಸಿಗ್ತದೆ, ಇದನ್ನು ಕೂಡ ರಾಹುಲ್ ಗಾಂಧಿ ಅವರು ಚೆಕ್ ಮಾಡಬಹುದು. ಇದಲ್ಲದೆ ಇಂದಿರಾ ಗಾಂಧಿ ಅವರು ಜಾಂಬಿಯಾದ ಅಧ್ಯಕ್ಷರಾದಂತಹ ಕೆನೆತ್, ಮೋಸ್ಟ್ಲಿ ಅವರ ಹೆಸರು, ಅವ್ರನ್ನ ಕೂಡ ತಬ್ಬಿಕೊಂಡಿರುವ ಫೋಟೋ ನಿಮ್ಗೆ ಸಾರ್ವಜನಿಕವಾಗಿ ಸಿಗ್ತದೆ. ಇದು ಇಂದಿರಾ ಗಾಂಧಿ ಅವರ ಕತೆ. ಆದ್ರೆ ಇವರ ತಂದೆ ಆದಂತಹ ರಾಜೀವ್ ಗಾಂಧಿ ಬಗ್ಗೆ ಕೂಡ ಮಾತಾಡಬೇಕಾಗ್ತದೆ. ರಾಜೀವ್ ಗಾಂಧಿ ಅವರು ಕೂಡ ಯಾಸಿರ್ ಅರಾಫತ್ ಅನ್ನ ಆಲಂಗಿಸಿಕೊಂಡಿದ್ರು, ಹಾಗೇನೆ ಫೆಡೆಲ್ ಕ್ಯಾಸ್ಟ್ರೋನ ಕೂಡ ಆಲಂಗಿಸಿಕೊಂಡಿದ್ರು. ಜೊತೆಗೆ ಮಿಖೈಲ್ ಗೊರ್ಬಚೇವ್, ರಷ್ಯಾದ ಅಧ್ಯಕ್ಷರಾಗಿದ್ರಲ್ಲ, ಅವ್ರನ್ನ ಕೂಡ ಇವರು ಆಲಂಗಿಸಿಕೊಂಡಿದ್ರು. ಅದೆಲ್ಲದ್ರ ಜೊತೆಗೆ ಇಸ್ಲಾಮಾಬಾದ್ ನಲ್ಲಿ ಸಾರ್ಕ್ ಸಮ್ಮೇಳನದಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಬೆನ್ಜಿರ್ ಭುಟ್ಟೋ ಅವ್ರನ್ನ ಕೂಡ ಇವರು ಆಲಂಗಿಸಿಕೊಂಡಿದ್ರು. ಇದರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ? ಇದು ಕಾಂಗ್ರೆಸ್ನವರ ವಿದೇಶಾಂಗ ನೀತಿಯ, ಇದರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಬೇಕಾಗ್ತದೆ. ಹಾಗೇನೆ ಮನಮೋಹನ್ ಸಿಂಗ್ ಕೂಡ 10 ವರ್ಷದ ಕಾಲ ಪ್ರಧಾನಮಂತ್ರಿ ಅನ್ನೋ ಒಂದು ಹುದ್ದೆಯಲ್ಲಿ ಇದ್ದಿದ್ರು. ಆಗ ಮನಮೋಹನ್ ಸಿಂಗ್ ಅಮೆರಿಕದ ಅಧ್ಯಕ್ಷರಾದಂತಹ ಬರಾಕ್ ಒಬಾಮಾ ಅವ್ರನ್ನ ಆಲಂಗಿಸಿಕೊಂಡಿದ್ರು. ಹಾಗೇನೆ ಅಫ್ಘಾನಿಸ್ತಾನದ ಅಧ್ಯಕ್ಷರಾಗಿದ್ದಂತಹ ಹಮೀದ್ ಕರ್ಜಾಯ್ ಅವ್ರನ್ನ ಕೂಡ ಅವರು ಆಲಂಗಿಸಿಕೊಂಡಿದ್ರು. ಹಾಗೇನೆ ಬಾಂಗ್ಲಾದೇಶದ ಶೇಖ್ ಹಸೀನಾ ಅವ್ರನ್ನ ಕೂಡ ಮನಮೋಹನ್ ಸಿಂಗ್ ಅವರು ಆಲಂಗಿಸಿಕೊಂಡಿದ್ರು. ಇದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ತಿಳ್ಕೊಬೇಕಾಗಿ ಬರ್ತದೆ. ಇದೆಲ್ಲ ಒಂದ್ ಕಡೆ ಆದ್ರೆ, ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೂಡ ಮಾತಾಡ್ಬೇಕಾಗ್ತದಲ್ಲ. ನಿಮ್ಗೆ ಗೊತ್ತಿರಬಹುದು, 2018ರಲ್ಲಿ NDA ವಿರುದ್ಧ ಕಾಂಗ್ರೆಸ್ ಪಕ್ಷ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿತು. ಆ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯದ ಪರವಾಗಿ ಮಾತಾಡ್ತಾ ಇದ್ದಂತಹ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣ ಮುಗ್ದ ಮೇಲೆ, ನನ್ಗೆ ಗೊತ್ತಿದ್ದಾಗೆ ರಾಹುಲ್ ಗಾಂಧಿ ಅವರು ಒಂದು ಉತ್ತಮ ಭಾಷಣ ಅಂತಂದ್ರೆ ನಾನು ಕೂಡ ನೋಡಿದ್ದೆ. ಭಾಷಣ ಮುಗ್ದ ಮೇಲೆ ರಾಹುಲ್ ಗಾಂಧಿ ಅವರು ನೇರವಾಗಿ ನರೇಂದ್ರ ಮೋದಿ ಅವರ ಬಳಿ ತೆರಳ್ತಾರೆ. ನರೇಂದ್ರ ಮೋದಿ ಅವ್ರನ್ನ ಸಂಸತ್ನಲ್ಲೇ ಆಲಂಗಿಸ್ಕೊಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗಿತ್ತು. ಕಾರಣ ಏನಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಭಾಷಣವನ್ನ ಮಾಡಿ ಈತ ಹೋಗಿ ಕೊನೆಗೆ ನರೇಂದ್ರ ಮೋದಿ ಅವ್ರನ್ನ ತಬ್ಕೊಂಡಿದ್ದಾನೆ. ಇದು ಆ ಸಂದರ್ಭದಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ನರೇಂದ್ರ ಮೋದಿ ಅವರಿಗೆ ಕೂಡ ಆ ಸಂದರ್ಭದಲ್ಲಿ ಶಾಕ್ ಆಗಿ ಹೋಗಿತ್ತು. ಯಾಕಂದ್ರೆ ಈತ ಇವ್ರ ಬಳಿ ಬರ್ತಾ ಇರುವಾಗಲೇ ಅವ್ರಿಗೆ ಶಾಕ್ ಆಗ್ಲಿ ಪ್ರಾರಂಭ ಆಗಿತ್ತು. ಯಾಕಪ್ಪ ಈತ ನನ್ನ ಬಳಿ ಬರ್ತಾ ಇದ್ದಾನೆ ಅಂತೇಳಿ ಕೊನೆಗೆ ಅವ್ರನ್ನ ಹೋಗಿ ಆಲಂಗಿಸ್ಕೊಂಡ್ರು. ನರೇಂದ್ರ ಮೋದಿ ಮೋಸ್ಟ್ಲಿ ನಿಂತ್ಕೊಂಡು ಇಲ್ಲ ಅನ್ಸ್ತದೆ, ಕೂತ್ಕೊಂಡಿದ್ದಾಗಲೇ ಇವರು ಆಲಂಗಿಸ್ಕೊಂಡಿದ್ದಾರೆ ಅನ್ಸ್ತದೆ. ನಂಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಇಲ್ಲಿ ನಾನು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾವುದೇ ಆಗ್ಲಿ ವಿದೇಶಿ ಗಣ್ಯರನ್ನ ಆಲಂಗಿಸ್ಕೊಳ್ಳೋದು ಎಲ್ಲಿಯೂ ಕೂಡ ಖಂಡಿತವಾಗಿ ತಪ್ಪಲ್ಲ. ಆಗ ಒಂದು ಆತ್ಮೀಯತೆ ಬೆಳೀತದೆ, ಹಾಗೇನೆ ಮುಂದಿನ ದಿನಗಳಲ್ಲಿ ಅದು ಅವರಿಗೆ ಸಹಕಾರಿಯಾಗ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ಬೇಕಲ್ಲ, ಅದಕ್ಕಾಗಿ ಈಗ ನರೇಂದ್ರ ಮೋದಿ ಅವರು ವಿದೇಶಗಳಿಗೆ ಹೋದ ಸಂದರ್ಭದಲ್ಲಿ ಅಥವಾ ವಿದೇಶಿ ಗಣ್ಯರು ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅವ್ರನ್ನ ಆಲಂಗಿಸ್ಕೊಂಡು ವಿಶ್ ಮಾಡೋದನ್ನ ಟೀಕಿಸ್ತಾ ಇದ್ದಾರೆ. ಹಾಗೇನೆ ಭಾರತದ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಭಾರತ ಈಗಾಗಲೇ ಹಲವಾರು ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂತ ಇದೆ. ಆ ಮೂಲಕ ಇಲ್ಲಿವರೆಗೆ ಅಂದ್ರೆ ಕಳೆದ 12 ವರ್ಷಗಳಿಂದ ಈಚೆಗೆ ಭಾರತಕ್ಕೆ ಹರಿದು ಬಂದಿರುವಂತಹ ಬಂಡವಾಳ ಎಷ್ಟು ಕೇಳಿದ್ರೆ $869 ಬಿಲಿಯನ್. ಇದು FDI ಮುಖಾಂತರ ಭಾರತಕ್ಕೆ ಬಂದಿರುವಂತಹ ಬಂಡವಾಳ. ಆದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಬಂದಿರೋದು ಕೇವಲ $100 ಬಿಲಿಯನ್. ಅದಲ್ಲದೆ ಭಾರತದ ವಿದೇಶಾಂಗ ನೀತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಹೊರ್ಮುಜ್ ಬಗ್ಗೆ ಮಾತಾಡೋದನ್ನ ಬಿಟ್ಬಿಟ್ಟಿದ್ದೇವೆ. ನಿಮ್ಗೆ ಗೊತ್ತಿದೆ, ಕೊಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದಾಗಿ ಹೊರ್ಮುಜ್ ಜಲಸಂಧಿ ಏನಿದೆ ಅದು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ.
ಆದ್ರೆ ಈಗ ಭಾರತಕ್ಕೆ ಯಾವುದೇ ರೀತಿಯಂತ ಸಮಸ್ಯೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲು ನಾವು ಸಂಪೂರ್ಣವಾಗಿ ಹೊರ್ಮುಜ್ ಜಲಸಂಧಿಯನ್ನ ಡಿಪೆಂಡ್ ಆಗಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ ನಾವು ನಮ್ಮ ಆಯಿಲ್ ಎಲ್ಲೋದನ್ನು ಕೂಡ ಈ ಕೊಲ್ಲಿ ರಾಷ್ಟ್ರಗಳಿಂದನೇ ತರಿಸ್ಕೊಂತ ಇದ್ವಿ. ಆಗ ನಮ್ಗೆ ಬಹಳಷ್ಟು ಸಮಸ್ಯೆಗಳಾಗಿತ್ತು, ನಿಮ್ಗೆ ಗೊತ್ತಿದೆ ಆಗ ಏನೆಲ್ಲ ಆಯ್ತು ಅಂತ ತಿಳ್ಕೊಂಡು. ಆದ್ರೆ ಈಗ ನಾವು ಯಾರಾದ್ರೂ ಹೊರ್ಮುಜ್ ಜಲಸಂಧಿಯಲ್ಲಿ ನಮ್ಮ ಹಡಗು ಸಿಕ್ಕಿ ಬಿದ್ದಿದೆ, ನಮ್ಮ ಹಡಗು ಬರ್ತಾ ಇಲ್ಲ, ಈ ರೀತಿಯಾಗಿ ಏನಾದ್ರೂ ನಾವು ಮಾತಾಡ್ತಾ ಇದ್ವಾ? ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಭಾರತ ಈಗ ಆಯಿಲಿಗಾಗಿ ಈ ಕೊಲ್ಲಿ ರಾಷ್ಟ್ರಗಳನ್ನ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡ್ಲಿ ಶುರು ಮಾಡಿದೆ. ನಾವು ಈಗಾಗಲೇ ಬೇರೆ ಬೇರೆ ದೇಶಗಳಿಂದ ಆಯಿಲ್ ಅನ್ನ ತರಿಸ್ಕೊಂತ ಇದ್ವಿ, ಅದು ಕೂಡ ನಿರಾತಂಕವಾಗಿ ಭಾರತಕ್ಕೆ ತಲುಪ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಭಾರತದಲ್ಲಿ ಈ ಆಯಿಲ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಸಮಸ್ಯೆ ಉಂಟಾಗ್ತಾ ಇಲ್ಲ. ಇದು ಕೂಡ ಅಷ್ಟೇ ಯಶಸ್ವಿ ವಿದೇಶಾಂಗ ನೀತಿಯಿಂದಾಗಿನೇ ಆಗ್ತಾ ಇರುವಂತಹದ್ದು. ಒಂದ್ ವೇಳೆ ಈ ವಿಷಯದಲ್ಲಿ ನಾವೇನಾದ್ರು ಫೇಲ್ಯೂರ್ ಆಗಿದ್ದಿದ್ರೆ ನಮ್ಮ ನೆರೆಯ ದೇಶ ಪಾಕಿಸ್ತಾನ ಈಗ ವಿಲ್ಲ ಅಂತೇಳಿ ಒದ್ದಾಡ್ತಾ ಇದೆಯಲ್ಲ, ಡೀಸೆಲ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಆ ರೀತಿಯಂತ ಪರಿಸ್ಥಿತಿ ಇದೆ. ಅದೇ ಪರಿಸ್ಥಿತಿಯಲ್ಲಿ ಭಾರತ ಇರ್ತಾ ಇತ್ತು. ಆದ್ರೆ ನಮ್ಗೆ ಒಂದೇ ಒಂದು ದಿನ ಅಂತಹ ಸಮಸ್ಯೆ ಉಂಟಾಗ್ಲಿಲ್ಲ. ಪ್ರಾರಂಭದಲ್ಲಿ LNG ಮತ್ತು LPG ವಿಷಯದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಯ್ತು ನಮ್ಗೆ. ಆದ್ರೆ ಈಗ ಆ ರೀತಿಯಂತ ಯಾವುದೇ ಸಮಸ್ಯೆ ನಾವು ಫೇಸ್ ಮಾಡ್ತಾ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ವಿದೇಶಾಂಗ ನೀತಿ ಈಗ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ. ನಾವು ಯಾರ ಜೊತೆಗೆ ವ್ಯವಹಾರ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು ಅನ್ನೋದನ್ನ ನಮ್ಮ ದೇಶವೇ ನಿರ್ಧಾರ ಮಾಡ್ತಾ ಇದೆ. ಮೊದಲು ಆ ರೀತಿ ಇರಲಿಲ್ಲ. ಕಾಂಗ್ರೆಸ್ ಇರುವ ಸಂದರ್ಭದಲ್ಲಿ ಇವರು ಬೇರೆ ದೇಶಗಳನ್ನ ಡಿಪೆಂಡ್ ಆಗಿರ್ತಾ ಇತ್ತು. ಬೇರೆ ದೇಶದವ್ರು ನಮ್ಮ ಬಗ್ಗೆ ಏನ್ ತಿಳ್ಕೊಂತಾರೋ ಅನ್ನುವ ನಿಟ್ಟಿನಲ್ಲಿ ಇವ್ರು ಯೋಚನೆ ಮಾಡಿ ವಿದೇಶಾಂಗ ನೀತಿಯನ್ನ ಫಿಕ್ಸ್ ಮಾಡ್ತಾ ಇದ್ರು. ಹಾಗೇನೆ ನಮ್ಮ ದೇಶದಲ್ಲಿರುವಂತಹ ಒಂದು ಸಮುದಾಯದವರಿಗೆ ಯಾವುದೇ ಕಾರಣಕ್ಕೆ ಬೇಸರ ಆಗಬಾರ್ದು, ನಮ್ಮ ವೋಟ್ ಬ್ಯಾಂಕಿಗೆ ಎಫೆಕ್ಟ್ ಆಗಬಾರ್ದು, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಇವರು ವಿದೇಶಾಂಗ ನೀತಿಯನ್ನ ನಿರೂಪಿಸ್ತಾ ಇದ್ರು. ಆದ್ರೆ ಭಾರತ ಈಗ ಆ ರೀತಿಯಾದಂತಹ ಯಾವುದೇ ಸಮಸ್ಯೆಯನ್ನ ಎದುರಿಸ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವ್ರ ಬಗ್ಗೆ ಯಾವ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅವ್ರನ್ನ ಹೊಗಳ್ತಾ ಇದ್ದಾರೆ. ವಿಪಕ್ಷದಲ್ಲಿರುವಂತಹ ನಾಯಕರು ಕೂಡ ಜೈಶಂಕರ್ ಅವ್ರನ್ನ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗೆ ಯಾರಂತೇಳಿ ನಮ್ಗೆ ನೆನಪಾಗ್ತಾ ಇಲ್ಲ, ಓರ್ವ ವಿಪಕ್ಷ ನಾಯಕನೇ ಕೊಟ್ಟಂತಹ ಹೇಳಿಕೆ, ಮೋಸ್ಟ್ಲಿ ಶಶಿ ತರೂರ್ ಅನ್ಸ್ತದೆ ಅಥವಾ ಇನ್ಯಾರು ಹೇಳಿದಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಕೊಲ್ಲಿ ಕ್ರೈಸಿಸ್ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಥವಾ ಇನ್ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಆಗಿದ್ದಿದ್ರೆ ಕಾಂಗ್ರೆಸ್ ವತಿಯಿಂದ ಖಂಡಿತವಾಗಿ ಈ ರೀತಿಯಾದಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಸದ್ಯಕ್ಕೆ ನಮ್ಮ ದೇಶದ ವಿದೇಶಾಂಗ ನೀತಿ ಅತ್ಯಂತ ಸ್ಟ್ರಾಂಗ್ ಆಗಿದೆ. ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಈ ಎಲ್ಲಾ ಕ್ರೈಸಿಸ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸದ್ಯಕ್ಕೆ ಯಾವುದೇ ರೀತಿಯಂತ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇಲ್ಲ ಅಂತ ತಗೊಂಡು ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ. ಇದನ್ನು ಕೂಡ ರಾಹುಲ್ ಗಾಂಧಿ ಅವರು ಗಮನಿಸಬೇಕಾಗ್ತದೆ. ಇಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದೆಲ್ಲೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ವಿದೇಶಾಂಗ ನೀತಿಯ ವಿಷಯ ಬಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದಾರಲ್ಲ, ವಿದೇಶಾಂಗ ನೀತಿ ಅಂತ ಹೇಳಿದ್ರೆ ಹೋಗಿ ಯಾರನ್ನಾರು ತಪ್ಪಿಕೊಳ್ಳೋದು ಅಂತ ತಕೊಂಡು, ಇದು ಖಂಡಿತ ತಪ್ಪು. ಅದಲ್ಲದೇನೆ ಆವಾಗ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ರಾಹುಲ್ ಗಾಂಧಿ ಅವರು ಮೋಸ್ಟ್ಲಿ ಹೊಸ ಉದ್ಯೋಗ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತೇಳಿ. ಈ ರೀತಿ ನಾನು ಹೇಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ವರ್ತಿಸ್ತಾ ಇರುವಂತಹ ರೀತಿ. ನೀವೇ ನೋಡಿ ನಿನ್ನೆ ಅವ್ರು ಮಾಡಿರುವಂತಹ ಭಾಷಣವನ್ನ ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು, ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು ಅನ್ನೋದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇವರು ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಲಿಕ್ಕೆ ಹೊರಟಿದಾರ, ಈ ರೀತಿಯಾದಂತಹ ಸಂಶಯ ಬರ್ಲಿಕ್ಕೆ ಶುರು ಆಗ್ತಾ ಇದೆ. ಓರ್ವ ವಿಪಕ್ಷ ನಾಯಕನಾಗಿ ಎಷ್ಟು ಗಂಭೀರವಾಗಿ ಮಾತಾಡ್ಬೇಕು ಅನ್ನೋದನ್ನ ರಾಹುಲ್ ಗಾಂಧಿ ಇನ್ನೂ ಕೂಡ ಕಲ್ತಿಲ್ಲ. ಹಾಗಾಗಿ ಅವರು ಪದೇ ಪದೇ ಫೇಲ್ಯೂರ್ ಆಗ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ರಾಹುಲ್ ಗಾಂಧಿ ತಮ್ಮ ವರ್ತನೆಯಲ್ಲಿ ಸ್ವಲ್ಪ ಆದ್ರೂ ಬದಲಾವಣೆ ಮಾಡಿಕೊಂಡು ತಾನು ಓರ್ವ ಉತ್ತಮ ನಾಯಕ ಅಂತ ಹೇಳ್ಕೊಂಡು ಪ್ರೂವ್ ಮಾಡಿ ತೋರಿಸ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.